ಮಾತುಗಳೊಂದಿಗೆ ಇವತ್ತು ವಿಜಯಪುರ ನಗರಕ್ಕೆ ತಮಿಳುನಾಡು ರಾಜ್ಯದ ರಾಜ್ಯಾಧ್ಯಕ್ಷರು, ಲೋಕಸಭೆ ಚುನಾವಣೆಯ ಸ್ಟಾರ್ ಪ್ರಚಾರಕರು ಹಾಗೂ ನಮ್ಮ ವೈಯಕ್ತಿಕವಾಗಿ ಅನಿಸುತ್ತೆ ಮುಂದಿನ ದಿವಸದಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂತ ಸಿಂಗಂ ಕೆ ಅಣ್ಣಾಮಲೈ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಂತ ಆತ್ಮೀಯರಾದಂತ ಧೀರಜ್ ಮುನಿರಾಜು ಅಣ್ಣವರೇ, ನಮ್ಮ ಜಿಲ್ಲೆಯ ವಿಜಯಪುರ 5 ನಿಮಿಷ ಮುಗಿಸಿಬಿಡ್ತೇನೆ ಬಂಧುಗಳೇ. ನಮಗೆ ಮತ್ತೊಮ್ಮೆ ಒಂದು ಪವಿತ್ರವಾದಂತ ಒಂದು ಸಮಯ ಸಿಕ್ಕಿದೆ. ಮುಂದಿನ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಾಣ ಮತ್ತು ನಿರ್ಣಯ ಮಾಡುವಂತ ಒಂದು ಸಮಯ ಮತ್ತೊಮ್ಮೆ ಬಂದಿದೆ. ಯಾಕಂದ್ರೆ ಮೋದಿ ಅವರು ಹೇಳಿದ್ದಾರೆ ಈಗಾಗಲೇ, ನರೇಂದ್ರ ಮೋದಿ ಸಾಹೇಬರು, ಈಗ 10 ವರ್ಷ ಬರೀ ಟ್ರೇಲರ್ ಇತ್ತು, ಮುಂದೆ ಪಿಕ್ಚರ್ ಚಾಲು ಹೋಗ್ಬಿಡೋದು 10 ವರ್ಷ. ಅದಕ್ಕೆ ಈ 10 ವರ್ಷ ಫೌಂಡೇಶನ್ ಮಾಡ್ಯಾರ ಈಗ ನರೇಂದ್ರ ಮೋದಿ ಸಾಹೇಬರು. ಮುಂದಿನ ದಿವಸ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಅದಾರೆ. ಅದಕ್ಕೆ ನೀವೆಲ್ಲರೂ 7ನೇ ತಾರೀಕು, ಯಾಕಂದ್ರೆ ಬಂಧುಗಳೇ ನಿಮ್ಗೆಲ್ಲರೂ ಗೊತ್ತದ ಈ 10 ವರ್ಷಗಳು, ಯಾಕಂದ್ರೆ ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಎಲ್ಲ ಗೊತ್ತದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ಯಾವ ಇಡೀ ನಮ್ಮ ದೇಶದಲ್ಲಿ, ಹಿಂದೆಂದೂ ಆದಾರದು. ಯಾಕಂದ್ರೆ ಬರೀ ಕತೆ ಹೇಳ್ತದೆ 60 ವರ್ಷ ಅವರು. ಈ 10 ವರ್ಷದೊಳಗ ನನಗನ್ಸು ಮಟ್ಟಿಗೆ 60 ವರ್ಷ ಮೀರಿಸುವಂತ ಕೆಲಸ ಯಾರಾದ್ರೂ ಮಾಡಿ ತೋರಿಸಿದ್ರೆ ನರೇಂದ್ರ ಮೋದಿ ಸಾಹೇಬರು. ಅದೇ ರೀತಿಯಲ್ಲಿ ಯಾಕಂದ್ರೆ ಬಂಧುಗಳೇ ರಾಜಕೀಯ ಒಳಗೆ ನಮ್ಗೆ ಅಷ್ಟೇ ಗೊತ್ತಿರ್ಬೇಕು. ಆದ್ರೆ ಆಂಟ್ರಪ್ರಿನರ್ಶಿಪ್ ಬಿಸ್ನೆಸ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಓದಿರ್ತಾರೆ ಸರ್ ನಾವು. ನನಗನ್ಸು ಮಟ್ಟಿಗೆ ಏನು ಚೈನಾ 20 ವರ್ಷ ಹಿಂದಿತ್ತು, ಆ ಸಮಯ ಭಾರತಕ್ಕೆ ಈಗಾಗಲೇ ಬಂದಿದೆ. ಯಾಕಂದ್ರೆ ಮುಂದಿನ 10 ವರ್ಷ ಭಾರತದ ಸಮಯ ಇದೆ ಇಡೀ ವಿಶ್ವದಲ್ಲಿ. ಅದಕ್ಕೆ ನೀವೆಲ್ಲರೂ ಕಳಕಳಿನ ವಿನಂತಿ ಮಾಡ್ಕೊತೇನೆ. 7ನೇ ತಾರೀಕು ಅದರ ಮುಖ್ಯವಾಗಿ ಯುವಕರು, ಯಾಕಂದ್ರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರು ಇರುವಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಅದಕ್ಕೆ ನೀವೆಲ್ಲರೂ ಕರ್ತವ್ಯ ಆಗ್ತದೆ. ಯಾಕಂದ್ರೆ ಇನ್ನೊಂದು ಮಾತೇನಪ್ಪಾ ಅಂತಂದ್ರೆ, ಮೊನ್ನೆ ಸಿಟಿ ರವಿ ಸಾಹೇಬ್ರು ಹೇಳ್ದಂಗ ನಮ್ಮ ಕಡೆ ಒಬ್ಬ ಒಳ್ಳೆ ನಾಯಕತ್ವದಾರ, ಒಂದು ಒಳ್ಳೆ ಹುಲಿ ಐತಿ ಇಡೀ ದೇಶದಲ್ಲಿ. ಅವ್ರ ಹೆಸರು ಮಾಡಿ ನಾವು ಮತ ಕೇಳತ್ತೇವೆ. ಆದ್ರ ಮುಂದೆ ನಾವು ಹೆಂಗದನ್ನಂತ ನಿಮ್ಗೆ ಎಲ್ಲರೂ ಗೊತ್ತದ. ಯಾಕಂದ್ರ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಒಂದು ಮಾತು ಲೋಕಸಭೆಯಲ್ಲಿ, ನಾ ಈ 10 ವರ್ಷದೊಳಗ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಮಾಡೀನಿ. ಅವು ಯೂನಿಕಾರ್ನ್ ಆಗತ್ತವು, ಡೆಕಾಕಾರ್ನ್ ಆಗುವಂತ ಸ್ಥಿತಿ ಒಳಗದವು. ಆದ್ರೆ ಭಾರತದೊಳಗೆ ಒಂದು ಸ್ಟಾರ್ಟ್ಅಪ್ ಐತಿ, ಅದನ್ನ ಸ್ಟಾರ್ಟೇ ಆಗುವಂತಾಗೈತಿ ಹೊರಗಡೆ ಸ್ಟಾರ್ಟ್ ಮಾಡಿರುತ್ತೆ. ಅದಕ್ಕೆ ನಮ್ಮ ಕಡೆ ಒಂದು ಒಳ್ಳೆ ನಾಯಕತ್ವದ, ಒಂದು ಸದೃಢವಂತ ನಾಯಕತ್ವದ. ನೀವು ಅದಕ್ಕೆ ಮತ ಹಾಕ್ತಿರೋ. ಮುಂದೆ ಅವ ಹೆಂಗದನ್ನ ನೋಡ್ರಿಲ್ಲ, ಮೊನ್ನೆ ಬಿಜಾಪುರ ಬಂದಾಗ ಹುಲಿ ಮತ್ತು ಸಿಂಹ ಅಂದ್ರೆ ಹುಲಿ ಮತ್ತು ಸಿಂಹ ಅಂತ. ಅದಕ್ಕೆ ಅವೆಲ್ಲರೂ ನೋಡ್ಕೊಂಡು ನೀವು ಅದ್ರೊಳಗೆ ಇನ್ನೊಂದು ನಮಗೆ ಟೆಕ್ನಾಲಜಿ ಒಳಗೆ ಸಾಕಷ್ಟು ಒಲವಿದೆ ಸರ್. ಮೊನ್ನೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಭಾಷಣ ಕೇಳ್ತಾ ಇದ್ದೆ ನಾವು ಅನ್ನಮಲೆ ಸರ್. ಒಬ್ಬರು ಇದೇ ಒಂದು ಇಂಡಿಯಾ ಟಿವಿ ಅದು ಕಾಂಕ್ಲೇವ್ನಲ್ಲಿ ಸರ್ ಕೇಳಿದ್ರು, ಎಲ್ಲರೂ ಗೊತ್ತೈತೆ AI ಬಂದ ಹೊಸದು. ಅನ್ನಮಲೆ ಸಾಹೇಬ್ರಿಗೆ ಕೇಳಿದ್ರೆ AI ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಟೆಕ್ನಿಕಲ್ 2 ಚಂದ ಕೇಳಿದ್ರು. ಅದೇ AI ಬಗ್ಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಕೇಳಿದ್ರೆ ಅವ್ರು ಎಲ್ಲೆಲ್ಲೋ ಇರಾಕ್ ಹೋದ್ರು, ಇರಾನ್ ಹೋದ್ರು, ಎಲ್ಲೆಲ್ಲೂ ಹೋದ್ರು. ಆದ್ರೆ ಅದಕ್ಕೆ ಹೇಳಕ್ ಬರ್ಲಿಲ್ಲ ಅವನಿಗೆ. ಅದಕ್ಕೆ ಇಂಡಿಯಾಗಂತೂ ಹೊಳ ಬರ್ಲಿಲ್ಲ ಅವ. ಎಲ್ಲೆಲ್ಲೋ ಹೋದ್ರು, ಇರಾಕ್ ಹೋದ, ಇರಾನ್ ಹೋದ, ಏನು ಮಾಡೋದು ಗೊತ್ತೇ ಆಗಲ್ಲ. ಅದಕ್ಕೆ ಅಂತವ್ರಿಗೆ ಕೇಳ್ತಾರೋ ಏನು ನಮ್ಮ ದೇಶದ ಹುಲಿಯಾದಂತ ನರೇಂದ್ರ ಮೋದಿ ಅವ್ರಿಗೆ ಕೇಳ್ತಾರೆ ನೀವು. ಅದಕ್ಕೆ ನೀವೆಲ್ಲರೂ ಕಳಕಳಿ ವಿನಂತಿ ಐತಿ. ಮುಖ್ಯವಾಗಿ ರಮೇಶ್ ಜಿಗಜಿಣಗಿ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ವಿಜಯಪುರ ಜಿಲ್ಲೆಗೆ. ನಮ್ಗೇನು 4-way ನೋಡಾಕ್ತೀರಿ ಅದು ಇರಬೇಕು, ನಮ್ಗೆ ಏರ್ಪೋರ್ಟ್ ಇರ್ಬೋದು, ಅವೆಲ್ಲನೂ ಸಾಕಷ್ಟು ಅಭಿವೃದ್ಧಿ ವಿಜಯಪುರಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದಾರೆ ರಮೇಶ್ ಜಿಗಜಿಣಗಿ ಸಾಹೇಬರು. ಆದ್ರೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ, ಇಷ್ಟೆಲ್ಲ ಜನ ಸೇರಲ್ಲ, ಇದೇ ರೀತಿಯಿಂದ 7ನೇ ತಾರೀಕು ಓಟ್ ಹಾಕಕ್ಕೆ ಬರ್ಬೇಕು ನೀವು. ಯಾಕಂದ್ರೆ ನೀವು ಮೊನ್ನೆ ನೋಡಬೇಕು ನಮ್ಮ ಫೇಸ್ 1 ಒಳಗೆ ಏನು ಬೆಂಗಳೂರಿನಿಂದ ಚುನಾವಣೆಗಳು, ಏನು ಎಜುಕೇಟೆಡ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ, ಅರ್ಬನ್ ಪಾಪ್ಯುಲೇಷನ್ ಬೆಂಗಳೂರು, ಅವ್ರು ಯಾರು ಓಟ್ ಹಾಕಕ್ ಬಂದಿಲ್ಲ, ಹೊರಗೆ ಆರಾಮ್ ಹಾಕೊಂಡಾರ ಮನ್ಯಾಗ. ಆದ್ರೆ ಅದನ್ನ ನಾವು ಮಾಡೋದು ಬೇಡ. ಯಾಕಂದ್ರೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ತಾರ.
ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರ್ಬೇಕಂತ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।